ಭಾಗ 5ರಲ್ಲಿ ನಾವು ಈಗಾಗಲೇ ಔಪಚಾರಿಕ ಮತ್ತು ಔಪಚಾರಿಕೇತರ ಶಿಕ್ಷಣದ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಅದರ ಒಂದು ಹಿನ್ನೋಟ, ರೀಕ್ಯಾಪ್ ಆಫ್ ದಿ ಮೀನಿಂಗ್ ಆಫ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್ and the difference between formal and informal education is being discussed in this present session. As we all know, formal education is a systematic education model which has been organized and structured and administered in a given set of laws and norms, where there is a rigid curriculum is there with regards to very specific objectives and content and methodology is followed in giving the education. ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಸಾಂಸ್ಥಿಕ ನೆಲೆಗಟ್ಟಿನಲ್ಲಿ ನೀಡುವಂತಹ ಒಂದು ಶಿಕ್ಷಣ ಪದ್ಧತಿ. ನಿರ್ದಿಷ್ಟವಾದ ಪಠ್ಯಕ್ರಮ ಇರುತ್ತೆ. ವೇಳಾಪಟ್ಟಿಯ ಪ್ರಕಾರ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಅಂದರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಇದರ ಒಳಗಡೆಯೇ ನೀಡುವಂತಹ ಒಂದು ವ್ಯವಸ್ಥಿತವಾದಂತಹ ಶಿಕ್ಷಣವನ್ನ ಔಪಚಾರಿಕ ಶಿಕ್ಷಣ ಅಂತ ನಾವು ಕರಿತಾ ಬರ್ತೇವೆ. ಇದಕ್ಕೆ ತದ್ವಿರುದ್ಧವಾಗಿರುವಂಥದ್ದು ಅನೌಪಚಾರಿಕ ಶಿಕ್ಷಣ ಅಂತ ಹೇಳಿದ್ರೆ ಅಲ್ಲಿ ನಿಯಮಿತವಾದಂತಹ ಪಠ್ಯಕ್ರಮ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ಅನುಭವಗಳ ಆಧಾರದ ಮೇಲೆ ನಾವು ಕಲಿಯುವಂಥದ್ದೇ ಅನೌಪಚಾರಿಕ ಶಿಕ್ಷಣ. As we all know very well, informal education is spontaneous. It is a process where we are learning with the experiences. It works through conversation and the exploration and enlargement of experience. The day-to-day experiences are going to give us more and more knowledge about how do we have to live in our day-to-day life. That is what is informal education. Then we shall talk about the differences between formal and informal education. ಹಾಗಾದ್ರೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತ ಬಂದಾಗ ಅವುಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನೇ ನಾವು ನೋಡೋದೇ ಆದ್ರೆ, formal education, as we already know, it has definite goals and objectives, and opposite to that is the experiential learning is informal education. So then and there only the objectives and goals have been set up. ನಾವು ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ಅಲ್ಲಿ ನಿರ್ದಿಷ್ಟವಾದಂತಹ ಗುರಿ ಉದ್ದೇಶಗಳನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ತೇವೆ. ಆದರೆ ಅನೌಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಬಂದಾಗ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಗುರಿ ಉದ್ದೇಶಗಳನ್ನು ಒಳಗೊಳ್ತಾ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಉದ್ದೇಶದ ಮೇಲೆ ಅವರು ಲರ್ನಿಂಗ್ ಪ್ರಾಸೆಸ್ ನಡೆಯುವಂಥದ್ದನ್ನು ಅಲ್ಲಿ ನಾವು ನೋಡ್ತಾ ಬರುವಂಥದ್ದು. Formal education has a fixed timetable and a curriculum, but we don't find that in informal education, because as we already got to know that it is an experiential learning. What you're going to face the situation in next few minutes you don't know, so you cannot have a timetable. What is that value that you are going to learn in next step you don't know. That is why you cannot have a curriculum in informal education. ಔಪಚಾರಿಕ ಶಿಕ್ಷಣದಲ್ಲಿ ನಾವು ನಿರ್ದಿಷ್ಟವಾದಂತಹ ಪಠ್ಯಕ್ರಮವನ್ನು ವೇಳಾಪಟ್ಟಿಯ ಪ್ರಕಾರವಾಗಿ ಕಲಿಯುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಆದರೆ ಅನೌಪಚಾರಿಕ ಶಿಕ್ಷಣದಲ್ಲಿ ಈ ಥರದ ಒಂದು ವ್ಯವಸ್ಥೆ ಇರುವುದಿಲ್ಲ. ಯಾಕೆ ಅಂತ ಹೇಳಿದಾಗ ಅಲ್ಲಿ ನಾವು ಈ ಒಂದು ಗಳಿಗೆಯನ್ನು ಬಿಟ್ಟು ಮುಂದಿನ ಗಳಿಗೆಯಲ್ಲಿ ಯಾವ ರೀತಿಯ ಒಂದು ಸಂದರ್ಭವನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವ ಒಂದು ಮೌಲ್ಯದ ಬಗ್ಗೆ ನಾವು ಕಲಿಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಾಗಿದ್ದಂತಹ ಸಂದರ್ಭದಲ್ಲಿ ನಾವು ಏನನ್ನ ಎಕ್ಸಾಕ್ಟ್ಲಿ ನಾವು ಕರಿಕ್ಯುಲಮ್ ಅನ್ನ ಇಟ್ಕೊಂಡು ಕಲಿಯುವಂಥದ್ದು. ಸೊ ಹಾಗಾಗಿ ಅಲ್ಲಿ ಪಠ್ಯಕ್ರಮ ಮತ್ತು ವೇಳಾಪಟ್ಟಿ ಅನ್ನುವಂಥದ್ದನ್ನ ನಾವು ಖಂಡಿತವಾಗ್ಲೂ ಅಲ್ಲಿ ಕಾಣುವುದಿಲ್ಲ. ಇನ್ ಇನ್ಫಾರ್ಮಲ್ ಎಜುಕೇಶನ್ ವಿ ಡೂ ಹ್ಯಾವ್ a face-to-face contact between students and teacher. The same thing is there in informal education, but it is not the students and teacher, it is the whole life family members. ಔಪಚಾರಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಮುಖಾಮುಖಿ ಸಂಬಂಧ ಇರುವಂಥದ್ದನ್ನು ನಾವು ನೋಡುವಂಥದ್ದು. ಆದರೆ ಅನೌಪಚಾರಿಕ ಶಿಕ್ಷಣ ಅಂತ ಬಂದಾಗ ಅಲ್ಲಿ ವಿದ್ಯಾರ್ಥಿ ಶಿಕ್ಷಕರು ಅನ್ನುವಂತಹ ಕಾನ್ಸೆಪ್ಟೇ ಇರುವುದಿಲ್ಲ. ಬಟ್ ಆದರೆ ಮುಖಾಮುಖಿ ಸಂಬಂಧ ಬೇರೆ ರೀತಿಯಲ್ಲಿ ಇರುತ್ತೆ. ವಿದ್ಯಾರ್ಥಿ ಮತ್ತು ಶಿಕ್ಷಕ ಅನ್ನುವಂಥದ್ದು ಬಂದಾಗ ಅಲ್ಲಿ ಮುಖಾಮುಖಿ ಸಂಬಂಧ ಅನ್ನೋದನ್ನು ನಾವು ಕಾಣುವುದಿಲ್ಲ.
There is a continuous evaluation existing in formal education. ಯಾಕೆ ಅಲ್ಲಿ ಕಂಟಿನ್ಯೂಸ್ ವ್ಯಾಲ್ಯೂಯೇಷನ್ ಇರುತ್ತೆ, ನಿರಂತರ ಮೌಲ್ಯಮಾಪನ ಔಪಚಾರಿಕ ಶಿಕ್ಷಣದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ ಅಂದರೆ, ನಾವಲ್ಲಿ ನೋಡುವಂಥದ್ದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕಲಿಯುವಿಕೆ. ಪಠ್ಯಕ್ರಮ ಸರಿಯಾಗಿ ಕಲ್ತಿದಾರ ಇಲ್ವಾ ಅನ್ನುವಂಥದ್ದನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಮೌಲ್ಯಮಾಪನ ಅನ್ನುವಂಥದ್ದನ್ನು ಮಾಡಬೇಕಾಗಿ ಬರುತ್ತೆ. ಇನ್ಫಾರ್ಮಲ್ ಎಜುಕೇಷನ್ ಅಥವಾ ಅನೌಪಚಾರಿಕ ಶಿಕ್ಷಣದಲ್ಲಿ ಈ ರೀತಿಯ ಯಾವುದೇ ಒಂದು ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅನ್ನೋದು ಬಂದಾಗ ಅಲ್ಲಿ ನಾವು ನೋಡುವಂಥದ್ದು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಏನೆಲ್ಲವನ್ನ ಕಲಿತೀವಿ ಅದು ನಮ್ಮಲ್ಲಿ ಅಂತರ್ಗತವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಮೌಲ್ಯಮಾಪನದ ಅವಶ್ಯಕತೆಯೇ ಕಂಡು ಬರೋದಿಲ್ಲ. ಔಪಚಾರಿಕ ಶಿಕ್ಷಣದಲ್ಲಿ ನಿರ್ದಿಷ್ಟವಾದ ತರಬೇತಿಯನ್ನ ಕಾಣ್ತೀವಿ ನಾವು. Formal education gives us a particular a training with expert teachers, but then informal education has a wide variety of lifetime experience with whom we are going to learn. ಅನೌಪಚಾರಿಕ ಶಿಕ್ಷಣದಲ್ಲಿ ನಾವು ಯಾರಿಂದ ಕಲಿತಾ ಇರ್ತೀವೋ ಅವರಿಗೆ ಜೀವನಾದ್ಯಂತ ಇರುವಂತಹ ಒಂದು ಅನುಭವದ ಆಧಾರದ ಮೇಲೆ ನಾವು ಅಲ್ಲಿ ಕಲಿಕೆಯನ್ನ ಮಾಡುವಂಥದ್ದನ್ನ ಕಾಣ್ತಾ ಬರ್ತೀವಿ. Formal education is a part of life, whereas informal education is a lifelong learning. ನಾವು ಅಲ್ಲಿ ನೋಡುವಂಥದ್ದು ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ಅದು ನಮ್ಮ ಜೀವನದಲ್ಲಿ ಒಂದು ಭಾಗ ಮಾತ್ರ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು ಕಲಿತೀರಿ. ಆ ನಂತರದಲ್ಲಿ ಒಂದು ಪ್ರಿ ಯೂನಿವರ್ಸಿಟಿ ಎಜುಕೇಶನ್, ದೆನ್ ಯು ಹ್ಯಾವ್ ಅ ಡಿಗ್ರಿ, ದೆನ್ ಯು ಹ್ಯಾವ್ ಅ ಮಾಸ್ಟರ್ಸ್ ಎಜುಕೇಶನ್. ಆ ನಂತರದಲ್ಲಿ ನೀವು ಕಲಿತೀರೋ, ಕೆಲಸಕ್ಕೆ ಹೋಗ್ತಿರೋ, ಅದೆಲ್ಲವೂ ನಮ್ಮ ಒಂದು ಜೀವನದ ಒಂದು ಪರಿಸ್ಥಿತಿಯ ಆಧಾರದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಅನೌಪಚಾರಿಕ ಶಿಕ್ಷಣ ಅಂತ ಬಂದಾಗ ಇದು ಜೀವನ ಪರ್ಯಂತ ನಡೆಯುವಂತಹ ಒಂದು ಶಿಕ್ಷಣ ವ್ಯವಸ್ಥೆ. ಸೊ ಹಾಗಾಗಿ ಇಲ್ಲಿ ಕಲಿಯುವಿಕೆಯ ಪ್ರಕ್ರಿಯೆ ಅನ್ನುವಂಥದ್ದು ಹೆಚ್ಚು ಹೆಚ್ಚು ನಡೀತಾನೇ ಹೋಗ್ತಾ ಇರುತ್ತೆ. ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಹ್ಯಾಸ್ ಅ ಸಿಸ್ಟಮ್ಯಾಟಿಕ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಅಲ್ಲಿ ನಾವು ಒಂದು ವ್ಯವಸ್ಥಿತವಾದಂತಹ ಆಡಳಿತ ಸಂರಚನೆಯನ್ನ ಕಾಣುವಂಥದ್ದು ಔಪಚಾರಿಕ ಶಿಕ್ಷಣದಲ್ಲಿ. ಅನೌಪಚಾರಿಕ ಶಿಕ್ಷಣದಲ್ಲಿ ಸಂರಚನೆ ಇರುತ್ತೆ, ವ್ಯವಸ್ಥಿತವಾದ ಸಂರಚನೆ ಇರುತ್ತೆ, ಆದ್ರೆ ಆಡಳಿತ ಅನ್ನೋದು ಅಲ್ಲಿ ಬರುವುದಿಲ್ಲ. ಇಲ್ಲಿ ಸಂರಚನೆ, ವ್ಯವಸ್ಥಿತ ಸಂರಚನೆಯ ತೀವ್ರತೆ ಕಡಿಮೆ ಇರುವಂತದ್ದನ್ನ ನಾವು ಕಾಣ್ತಾ ಬರ್ತೀವಿ. There is a systematic structure is there even in informal education, but then the intensity is lower or less in informal education. Definitely formal education is organized but not informal education. ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಬಹಳ ಸಂಘಟಿತವಾಗಿ ನಡೆಯುವಂಥದ್ದು. ಅನೌಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಸಮಯಕ್ಕೆ ಸಂದರ್ಭಕ್ಕೆ ನಮಗೆ ಶಿಕ್ಷಣವನ್ನ ನೀಡುವಂಥದ್ದು ಅಥವಾ ಕಲಿಕೆಯನ್ನ ಕಲಿಸುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ದೆನ್ ವಾಟ್ ನೆಕ್ಸ್ಟ್? ಫಾರ್ಮಲ್ ಎಜುಕೇಶನ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದಿ ಕ್ಲಾಸ್ ರೂಮ್. ಇದು ಒಂದು 4 ಗೋಡೆಗಳ ಮಧ್ಯೆ ನಡೆಯುವಂತಹ ಶಿಕ್ಷಣವನ್ನ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೇವೆ. ಆದ್ರೆ ಅನೌಪಚಾರಿಕ ಶಿಕ್ಷಣಕ್ಕೆ ಇಡೀ ಜಗತ್ತೇ ಒಂದು ಕೊಠಡಿಯಾಗಿರುತ್ತೆ. ಇಡೀ ಜಗತ್ತಿನಲ್ಲಿ ಕಂಡುಬರುವಂತಹ ಅನೇಕ ಅಂಶಗಳನ್ನ ನಾವು ಅಲ್ಲಿ ಕಲಿತಾ ಬರ್ತೀವಿ. ವಾಟ್ ಎವರ್ that we are going to witness in our day-to-day life, everything is being learnt in informal education. That is why the whole world itself is a classroom atmosphere. So these are the various books that we have referred to prepare your material, and even you can read these books as well as some other